ಸರ ಪೊಲೀಸ್ ಅಧಿಕಾರಿಗಳು ಇಲ್ಲಿ ನೀರಾವರಿ ಅಧಿಕಾರಿಗಳು ಬಂದು ಕೊಂಡಿರ್ಬೇಕು ಸರ. ನಾವು ನಿಮ್ಮ ಅಧಿಕಾರಿಗಳಿಗೆ ಭಾಳ ಗೌರವ ಕೊಡ್ತೀವಿ ಸರ್. ಅವರೆಲ್ಲರೂ ಇಲ್ಲಿ ಬಂದು ಕೊಂಡಿರ್ಬೇಕು ಅಂತ ಮಾತಾಡ್ತೀವಿ ರೀ. ಇಲ್ಲ ಅಂದ್ರೆ ನಾವು ಅಲ್ಲೇ ಹೋಗ್ತೀವಿ ಸರ್. ಇಲ್ಲಿ ಬರ್ಬೇಕು ಸರ್. ಈಗ ಸದ್ಯ ಅವರು ಎಲ್ಲ ಅಧಿಕಾರಿಗಳು ನೀರಾವರಿ ಎಷ್ಟು ಎಮ್ ಡಿ ಏನದಾರಲ್ಲ, ಹಾಂ, ಎಮ್ ಡಿ ಅವ್ರು ಹಿಡ್ಕೊಂಡು ಎಲ್ಲರೂ ಬಂದು ಇಲ್ಲಿ ಕೊಂಡಿರ್ಬೇಕು. ಕುರ್ಚಿ ಇರಲ್ಲ ತಮ್ಮ ಕೆಳಗೆ ಕುಣಿಸೋನು ಇರಲಿ ಇರಲಿಲ್ಲ, ಕುರ್ಚಿ ಇರಲಿ ಇರಲಿ. ಅವರು ರೈತರ ಮಕ್ಕಳು ಅದಾರ, ಇರಲಿ. ಹಾಂ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಾಂ, ಇಲ್ಲಿ ಈಗ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದರು 21 ಏತ್ ನೀರಾವರಿ ಅದಾವಂತ ಬಿಜಾಪುರ ಜಿಲ್ಲಾದಾಗ, ಒಂದು ದಂಡೆ ಎತ್ತಿಲ್ಲ, ಎಲ್ಲ ಹಗರಣ ಆಗ್ಯಾವ ಅಂತ ಹೇಳಿದ್ರು ಅವರು. ನೀವು ಹೆಂಗೆ ಮಾಡಿರಿ ಅಂದ್ರೆ ನಮಗೆ ಮುದ್ದೇಬಿಹಾಳ ಬಿಜಾಪುರ ಆಲಮಟ್ಟಿಯಿಂದ ನಿರಂತರವಾಗಿ ಬೆಂಗಳೂರಿಗೆ ಹೋಗಿ ಬರೋಕ್ಕಾಗಲಾರ್ದಕ್ಕೆ 3 ಲಕ್ಷ ಪಗಾರ ಕೊಟ್ಟು ಚಲೋ ಅಂತ ಒಂದು ಚಾಕ್ರಿ ಆಳಿಟ್ಟದೆ. ಅವನ ಹೆಸರನ್ನ MLA. ಪಕ್ಕ ಅರ್ಥ ಆಗಲಿಲ್ಲ ನೀನ. 3 ಲಕ್ಷ ಪಗಾರ ಐತು ತಮ್ಮ ಅವಂಗ. ಅವ್ಯಾವ ಸಾಹೇಬ ಸರ್ ಅವ್ಯಾಕ 3 ಲಕ್ಷ ಶಾಂತಗೌಡ್ರ ಪಗಾರ ಕೊಟ್ಟು, ಕಾರ್ ಡೀಸೆಲ್ ಹಾಕಿ, ಮೊಬೈಲ್ ಬಿಲ್ ಕೊಟ್ಟು, ಹೆಂಡತಿ ಮಕ್ಕಳಿಗೆ ದವಾಖಾನೆ ಕೊಟ್ಟು, ಬಿಸಿ ಅನ್ನ ಕೊಟ್ಟು, ಹಾಕೊಳಕ್ಕೆ ಅರಿವಿ ಕೊಟ್ಟು, ಫಸ್ಟ್ ಕ್ಲಾಸ್ ಚಕ್ರ ಇಟ್ಟಿದೀವಿ. ಇಟ್ಟಿರಿಲ್ರಿಪ್ಪ? ನಾವು ಕೊಟ್ಟು ಆಡ್ರಿ ನಮ್ಮ ಚಾಕ್ರಿ ಆಳ ಏನು ಹೇಳ್ಯಾರ ಗೊತ್ತ? ನಂಜುಂಡಸ್ವಾಮಿ ಅವರು ಜಿಲ್ಲಾದಾಗ ಮೊದಲನೇ ಕೂಲಿ ಅಂದ್ರೆ ಜಿಲ್ಲಾಧಿಕಾರಿ, 2ನೇ ಕೂಲಿ ಅಂದ್ರೆ AC, 3ನೇ ಕೂಲಿ ಅಂದ್ರೆ ತಹಸೀಲ್ದಾರ. ನೀವು ಅವ್ರ ಮುಂದೆ ಕೈ ಮುಕ್ಕೊಂಡು ನಿಂತು ಲಂಚ ಕೊಟ್ಟು ಇಲ್ಲಿ ಬಂದು ಬೀದಿ ಹಾಕೋತ್ ನೀರಾವ್ರಿ ಏನಾಗ್ತತಿ? ಅವ ಊರಾಗ ಬಂದಾರ ಡಂಗ್ರ ಬಡದ, ಡೊಳ್ಳು ಬಡದ, ಸತ್ತಾಗ ಹೆಣ ಬಡ್ದಾಗ, ಹಲ್ಗಿ ಬಡ್ದಂಗೆ ಬಡದು, ಸಾಹೇಬ್ ಬಂದು ಪಟಾಕ್ಷಿ ಬಿಡ್ತೀರಿ. ಹಾ, ಅವಾಗ ಬಂದಾಗ ಫಸ್ಟ್ ಕ್ಲಾಸ್ ಕೈಯಾಗ ಹಿಡ್ಕೊಂಡಿದ್ರಿ ಅಂದ್ರೆ ಮಾಲಿ ಓದ್ತಮ್ಮ. ತಪ್ಪಾಗಿ ತಿಳ್ಕೊತೀರ ನಾ ಹೇಳೋದ? ರಾಹುಲನ್ನ ಕೇಳಿಸ್ತಿಲ್ಲ? ಮತ್ತಿದ ನಾಗರ ಬೆಟ್ಟ ಯೋಜನೆ ಆದ ನಂತರ ಬಿಟ್ಟು ಹೋಗ್ತಾರ ತಿಳಿದಿರಿ. ಮತ್ತ ಆಲ್ಮಟ್ಟಿ 519.6 ಪ್ರೆಸೆಂಟ್ ಐತಿ. ಈಗ ಎತ್ತರ 524.256 ಆಗು ಮಟ್ಟ ಬಿಜಾಪುರ ಜಿಲ್ಲಾದಾಗ ಯಾವ MLA ನಾವು ಬಿಡಂಗಿಲ್ಲ. ನಿಮ್ಮ ರಾಜಕಾರಣ ಪಕ್ಷ ಎಲ್ಲ ನಿಮ್ಮ ಮನ್ಯಾಗಿರ್ಲಿ, ನೀರಾವರಿ ಬಂದಾಗ ಎಲ್ಲರೂ ಒಂದಾಗ್ರಿ. ನಾವು ಯಾವುದೇ ಪಕ್ಷ, ಯಾವುದೇ MLA, ಜಾತಿ, ಮತ ನಮಗೆ ಯಾವುದೂ ವಿರೋಧಿಲ್ಲ. ನಮಗೆ ಬೇಕಾದ ಆಲಮಟ್ಟಿ ಎತ್ತರಾಗಿ ನೀರಾವರಿ ಹತ್ರ 5-6 ಜಿಲ್ಲೆಗೆ ನೀರಾವರಿ ಆಗ್ತದ. ಅದ್ರಾಗ ಎಷ್ಟು ತಿರ್ತೀನ್ರಿ ಹಾಳಾಗ್ರಿ ಒಮ್ಮೆ ಹೋಗ್ಲಿ. ಎತ್ತರ ಮಾಡ್ರಿ ಸಾಕು, ಮ್ಯಾಗ ಮಣ್ಣು ಹಾಕೋರಕ್ಕಿರ. ಆಮೇಲೆ ರೈತರಿಗೆ ನೀರು ಕೊಡ್ರು, ನಿಮಗೆಲ್ಲ ಅನ್ನ ಹಾಕಿ ಜೀವ ಅಂತಿಟ್ಟು. ರೈತ ಸಂಘ ಅಂದ್ರೆ ಏನು ತಿಳ್ಕೊಂಡಿರಿ ನೀವು? ಕರೆಂಟ್ ಬಿಲ್ಗೆ ನಾವ, ನೀರಾವರಿಗೆ ನಾವ, ಶಿವಾನಂದ ಪಾಟೀಲ್ರ ಮನೆಗೆ ಮುತ್ತಿಗೆ ಹಾಕಿ ತೊಗರಿ ಬಿಲ್, ಬೆಂಬಲ ಬೆಲೆ ಕುಡ್ಸಾಕು ನಾವ, ಹುಕ್ಕೇರಿ, ರಾಮದುರ್ಗ, ನಾಳೆ ನಿಮ್ಮನ್ನು ಮಣ್ಣು ಕೊಡಾಕು ನಾವ. ಅಂದ್ರೆ ಏನು ಐತಿಲ್ಲದ? 5 ವರ್ಷ ಅಧಿಕಾರ ಭಾಳ ಇರಂಗಿಲ್ಲದು ಸರ್. ಪೊಲೀಸ್ ಅಧಿಕಾರಿಗಳು, ನೀರಾವರಿ ಅಧಿಕಾರಿಗಳು ಯಾಕೆ ಬರ್ತಾ ಇಲ್ಲ ಸರ್? ಅವರು ಕರೀರಿ. ಅವ್ರು ಯಾಕೆ ಅಲ್ಲಿ ಕುಂತಾರ ಸರ್? ನಾವು 10 ಗಂಟೆಗೆ ಇಲ್ಲಿ ಬಂದಿವಲ್ಲ, ಬರ್ಬೇಕು ಅವ್ರ. ಕರೀರಿ ಅವ್ರನ್ನ, ಇಲ್ಲಿ ಕೊಂಡ್ರಲಿ. ಇವ್ರಿಗೆ 1 ತಿಂಗಳು ಪಗಾರ ಲೇಟ್ ಆತಂದ್ರೆ ಇನ್ನೊಂದು ಯಾರೋ ಹೇಳಿದ್ರಿ ಇವತ್ತು ಮುಂಜಾನೆ, MLAಗಳದಿಂದ ಹೇಳ್ರೆ ಸ್ವಲ್ಪ ಹಂಗೆ ಹೇಳ್ತಿರ್ತೀನಿ. ರಾಜಕಾರಣ ಸ್ವಲ್ಪ ಮಾಹಿತಿ ಇರಂಗಿಲ್ಲ ನನಗೆ. ಈ MLA ಆರಿಸಿ ಕೊಟ್ಟಿರ್ತಿರಲ್ಲ, ಅವ್ ಮನೆಗೆ ಹೋದ ಕೂಡಲೇ PAಗಳು ಬಂದು ಅರ್ಜಿ ತಗೋತಾರೆ. ಗೊತ್ತೈತಿ? ಯಾರಿಗೆ ಹಾಕಿರಿ ಓಟ್ ನೀವು? ಹಾಂ, ರಾಹುಲನ್ನ ಕೇಳ್ಸಕತ್ತೈತೆ? ಆಮೇಲೆ ಮಾತಾಡ್ತೀನಿ, ಯಾಕಂದ್ರೆ ಬೆರೆಸಾಕೈತಿ. ಈಗ ಸ್ವಲ್ಪ ಸಮಾಧಾನ ಇರಲಿ ಅಂತೇಳಿ. ಅಮ್ಮ, ಓಟ್ MLAಗೆ ಹಾಕಿರಿಲ್ಲ? ಹಾಂ, ಮತ್ತು PAನ ಅರ್ಜಿ ತಗೋತಾನಂದ್ರೆ ಮತ್ತೆ ಇವ್ರು ಯಾಕೆ PAನ ಆಗಲಿ MLA? ಹೆಂಗ್ರಿ ಕಲ್ವಣ್ಣ? ಆ ಅಧಿಕಾರಿಗಳು ಬರೋ ಮಟನ ಮತ್ತು ಹಂಗೆ ಹೇಳಕತ್ತೀನಿ. ಈ ನಮ್ಮ ಬೆಳಗಾವಿ ಜಿಲ್ಲಾದಾಗ ಸ್ವಲ್ಪ ರಾಜಕಾರಣಿಗೆ ಅದಾರಳಪ್ಪ, ಭಾಳ ಚಲೋ ಅದಾರ. ನಾವು ಅವ್ರಿಗೆ ಸ್ವಲ್ಪ ಚಲೋ ಅಂತ ಮಾಲಿನ ಹಾಕಿರ್ತೀವಿ.
ಮನೆ ಚುನಾಪ್ ಒಂದು 2,000 ರೂಪಾಯಿ ಮಾಲಿ ಹಾಕ್ಯಾನ. ಇವ ಹಾಕ್ಯಾನ, ಅವ್ರಿಗೆ ಹಾಕ್ಸೊಂದಾರ, ಆದ್ರೆ ಮಾಲಿಲ್ಲ, ದಾರ ಅಷ್ಟ ಐತದ. ಹಾಂ, ನಾ ಹೇಳೋದು ಏನಂತಂದ್ರೆ, ಸೃಷ್ಟಿ ಮಾಡ್ತಕ್ಕಂಥ ತಾಕತ್ತು ಭೂಮಿ ತಲೆ ಮ್ಯಾಗ ಇಬ್ಬರಿಗೆ ಅದ. ಒಂದು ನನಗೆ ಜನ್ಮ ಕೊಟ್ಟಿರ್ತಕ್ಕಂಥ ಜನ್ಮದಾತೆ ತಾಯಿ ಹೆಣ್ಮಗಳಿಗೆ ಒಂದದ. ಎರಡನೇದಾಗಿ ಭೂಮಿ ತಾಯಿ ಮಡಿಲಿನೊಳಗೆ ಸಸಿ ಹಾಕಿದ್ವಿ ಅಂದ್ರೆ, ಬೀಜ ಹಾಕಿದ್ವಿ ಅಂದ್ರೆ ಬೆಳೆ ಬರ್ತದ. ಆ ಭೂಮಿ ತಾಯಿಗೆ ನೀರು ಕೊಡತಷ್ಟ ಕೇಳಕ್ಕೆ ಬಂದೀವಿ ನಾವು. ಈ ಜಿಲ್ಲಾ ರಾಜಕಾರಣಿಗಳು ವಿಧಾನಸೌಧದೊಳಗೆ ಭಾಳ ಚಂದ 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 ಮಾತಾಡ್ತಿರ್ತೀರಿ. ಆಲಮಟ್ಟಿ ಎತ್ತರ 519 ಐತಿ, 524.256 ಆಗಬೇಕಂತ ಹೇಳಿ ಒಂದ ಉದಾಹರಣೆ ಕೊಡ್ತೀನಿ ನೀರಾವರಿ ಬಗ್ಗೆ. 1987 ಮಹದಾಯಿ ಹೋರಾಟ ಅಂತ ಆಗೋದು. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಜೀವಂತಿದ್ದಾಗ 13.5 TMC ಕುಡಿಯುವ ನೀರಾವರಿಗಾಗಿ 7.6 TMC ಕುಡಿಯುವ ನೀರಿಗಾಗಿ ಹೋರಾಟ ನಡೆದಿತ್ತು. ಗುಂಡೂರಾವ್ ಸರ್ಕಾರಿ ಇಬ್ಬರು ರೈತರ ಮ್ಯಾಗ ಗೋಲಿಬಾರ್ ಮಾಡಿ ಕೊಂದ್ರವ್ರು. ಕೊಂದಾಗ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನಿಗೆ ಗುಂಡು ಹಾಕಿದ ಗುಂಡೂರಾಯನಿಗೆ ಮತ ಹಾಕಬೇಡ್ರಿ ಅಂತ ಹೇಳಿದ್ರು. ಕರ್ನಾಟಕದೊಳಗೆ ಗುಂಡೂರಾವ್ ಸರ್ಕಾರನ ಬಿದ್ದು ಹೋತಿದ್ ರೈತ ಸಂಘ ತಾಕತ್ತದ. ಯಾರು MLA ಅವ್ರಿ ಇದು ನೀರಾವರಿದ ಯಾವ ಪಕ್ಷದವ್ರು ಅದಾರ್ರಿ? ಹೌದಾ? ಅವ್ರದ ಸರ್ಕಾರ ಐತಲ್ಲ, ಇಲ್ಲಿ ಯಾಕೆ ಕುಣಿಸಿದ್ರು ಮಾರಾಯ? ರೊಕ್ಕನೇ ಇಲ್ಲ ಒಳಗೆ. ಇಷ್ಟು ಮಂದಿ ಅದಿರಿತ್ತಮ್ಮ, ನಾವೊಂದೇನು ಕೆಟ್ಟ ಹೇಳಂಗಿಲ್ಲ. ಸರ್, ಯಾಕೆ ನೀರಾವರಿ ಅಧಿಕಾರಿಗಳು ಯಾಕೆ ಬರ್ತಾ ಇಲ್ಲ? ಬರ್ತಾರ್ರಿ, ಬಾ ಅಂತ ಹೇಳಿ ಸರ. ನಾವು ಬಿಸ್ಲಾಗ ಕುಂಡ್ರದು, ಅವ್ರು ಆಫೀಸ್ನಾಗ ಕುಂಡ್ರದು. ಪಾಪ ನೀವೆಲ್ಲ ನಮ್ಮ ರೈತರ ಮಕ್ಕಳ ಅಧಿಕಾರಿಗಳು ಬಿಸ್ಲಾಗ ನಿಂತೀರಿ, ನಿಮಗೆ ಗೌರವ ಅದ. ಹಾಂ ಹಾಂ ಇಲ್ಲ, ನನಗೆ ಸ್ವಲ್ಪ ರಾಜಕಾರಣಿಗಳ ಹೆಸರು ನೆನಪಿರಂಗಿಲ್ಲ. ನಿಮಗಷ್ಟೇ ರಾಜಕಾರಣ, ನನಗೆ ಸ್ವಲ್ಪ ಅವೆಲ್ಲ ಬರಿತಿರ್ತವೆ, ಬೇಡ. ನಮ್ಮ ವೇದಿಕೆಗೆ ಪರಮ ಪೂಜ್ಯರ ಹೆಸರು ಏನಂದ್ರಲ್ಲ ಅಪ್ಪ ಅವ್ರದ್ದು? ಪರಮ ಪೂಜ್ಯ ಶ್ರೀಮನ್ ನಿರಂಜನ ಚಿಮ್ಮಲಗಿ ಮಹಾಸ್ವಾಮಿಗಳು ನಿಮ್ಮ ನೀರಾವರಿ ಹೋರಾಟದ ವೇದಿಕೆಗೆ ಬಂದ ದಿವ್ಯ ಸಾನ್ನಿಧ್ಯ ಉಣಿಸ್ಕೊಂಡಾರ. ಜೋರಾದ ಚಪ್ಪಾಳೆ ಮೂಲಕ ಮಹಾತ್ಮರನ್ನು ಸ್ವಾಗತ ಮಾಡಿಕೊಳ್ರಿ. ನಮ್ಮ ಹೋರಾಟದ ವೇದಿಕೆಗೆ ರಾಜಕಾರಣವನ್ನು ದೂರ ಸರಿಸಿ ಅನ್ನ ಹಾಕಿರ್ತಕ್ಕಂಥ ಅನ್ನದಾತನ ವಿಷಯವನ್ನು ಜಗತ್ತಿಗೆ ತೋರಿಸೋ ಸಲುವಾಗಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಬಳಗಕ್ಕೆ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡಿಕೊಳ್ರಿ. ಇನ್ನೊಬ್ಬರು ಯಾರೋ ಜಿಲ್ಲಾ ಮುಖಂಡರದಾರ, ನಿಂಗರಾಜ್ ಆಲೂರವ್ರು. ಎಲ್ಲಿದ್ದರು? ವೇದಿಕೆ ಮ್ಯಾಗ ಬರ್ರಿ. ಬಿಜಾಪುರ ಜಿಲ್ಲೆ ಜಿಲ್ಲಾ ಮುಖಂಡರು ನಿಂಗರಾಜ್ ಆಲೂರವ್ರು. ನಮ್ಮದ ರೈತ ಸಂಘದ ಪರಿಸ್ಥಿತಿ ಹೆಂಗಾಗ್ಯದ ಅಂದ್ರೆ, ಈ SLC ಎಕ್ಸಾಮ್ ಬಂದವರ ವಿದ್ಯಾರ್ಥಿಗಳಿಗೆ ಓದಕ್ಕಾಗೋದಿಲ್ಲ. ಹುಬ್ಬಳ್ಳಿ ಎಸ್ಕಾಮ, ಗುಲ್ಬರ್ಗ ಎಸ್ಕಾಮ್ ಬಂದ್ ಮಾಡೋದು, ರೋಡ್ ಬಂದ್ ಮಾಡೋದು, ರಾತ್ರಿ ಎಲ್ಲ ಎಕ್ಸಾಮ್ ಹೋಗಿತಕ್ಕ ಕರೆಂಟ್ ಕೊಡ್ರಿ ಅಂತ ಹೋರಾಟ ಮಾಡೋರು. KVಗೆ ನಾವ, ನೀರಾವರಿಗೆ ನಾವ, ತೊಗರಿ ಜೋಳಕ್ಕೆ ಬೆಂಬಲ ಬೆಲೆಗೂ ನಾವ, ಘಟಪ್ರಭಾ ಎಡದಂಡೆ ಬಲದಂಡೆ ಕಾಲುವೆಗೆ ನಾವ, ಹುಕ್ಕೇರಿ ನೀರಾವರಿಗೆ, ರಾಮದುರ್ಗ ನೀರಾವರಿ 13 ಜಿಲ್ಲಾ ಮುಳುಗಡೆ ಆಗಿ ಇಷ್ಟೆಲ್ಲ ತೊಂದರೆ ಆದರೂ ಸಹಿತ ಚುನಪ್ಪ ಪೂಜಾರಿ ಅವರಿಗೆ ನೇತೃತ್ವದೊಳಗೆ 13 ಜಿಲ್ಲೆ ಮುಳುಗಡೆ ಆಗಿರ್ತಕ್ಕಂಥ ಸಂತ್ರಸ್ತರಿಗೆ 1200 ಕೋಟಿ ಯಡಿಯೂರಪ್ಪನವರು CM ಇದ್ದಾಗ ಪರಿಹಾರ ಕೊಡಿಸಿರ್ತಕ್ಕಂಥವ್ನು ಯಾವ ಕರ್ನಾಟಕದ MLA ಸಚಿವ ಕೊಡಿಸಿಲ್ಲ, ಚುನಪ್ಪ ಪೂಜಾರಿ ಕೊಡಿಸ್ಯಾನ. ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಕಾರಿಗೆ ಬೆಳಗಾವದೊಳಗೆ ಅಡ್ಡ ಬಿದ್ದ ಅರೆಸ್ಟ್ ಆಗಿ 12 ತಾಸು ಜೈಲಿನಾಗ ಕುಂತ 13 ಜಿಲ್ಲೆಗೆ 1200 ಕೋಟಿ ಕೊಡಿಸ್ತಾವ. ಯಾವ MLAನೂ ಕೊಡಿಸಿಲ್ಲ, ಯಾವ MP ನೂ ಕೊಡಿಸಿಲ್ಲ. ಕೊಡಿಸಿದವರು ರೈತ ಸಂಘದವರು. ನಿಮ್ಮ ಟವಲ್ ಶಕ್ತಿ ಇದೆ. ಅದಕ್ಕಾಗಿ ನಾನು ಹೇಳುವಂಥದ್ದು ಏನು ಅಂತಂದ್ರೆ, ಇದು ನಾಗರಬೆಟ್ಟ ಯತ್ನೀರವ್ರ ಬಗ್ಗೆ ಸಂಪೂರ್ಣ ಕೆಳಮಟ್ಟದಿಂದ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಹೊಂದಿರತಕ್ಕಂಥವ್ರು. ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆಯ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಾಂತಗೌಡರು ಮಾತಾಡ್ತಾರ. ಜೋರಾಗಿ ಒಮ್ಮೆ ಘೋಷಣೆ ಹಾಕ್ರಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಅನ್ನದಾತನಿಗೆ, ಚುನಪ್ಪ ಪೂಜಾರಿ ಅವರಿಗೆ, ಅನ್ನದಾತನಿಗೆ